ಬಾಬುಚಂಡೆ RSI ಬಾಗಲಕೋಟೆ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ. ಎರಡನೇ ತುಕಡಿ ಕಮಾಂಡರ್ ಶ್ರೀ ಪ್ರವೀಣ್ ಬೀಳಿಗೆ PSI ಬೀಳಿಗೆರವರಿಂದ ಗೌರವ ವಂದನೆ. ಮೂರನೇ ತುಕಡಿ ಕಮಾಂಡರ್ ಶ್ರೀ ವಿಜಯಕುಮಾರ್ ರಾಠೋಡ್ PSI ಬದಾಮಿರವರಿಂದ ಗೌರವ ವಂದನೆ. PSI ಸಾವಿರವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. PSI ಲೋಕಾಪುರ ಅವರಿಂದ ಗೌರವ ವಂದನೆ. ಆರನೇ ತುಕಡಿ ಕಮಾಂಡರ್ ಶ್ರೀ ಪೂಜಾರಪ್ಪ ಎಂ ಗೋರನಹಳ್ಳಿ RSI KR ಬಾಗಲಕೋಟೆ ಅವರಿಂದ ಗೌರವ ವಂದನೆ. ಇವತ್ತಿನ ಪರೇಡ್ನ ಪೊಲೀಸ್ ಠಾಣೆಯಲ್ಲಿ ಸುಮಾರು 2011ರಲ್ಲಿ ಒಂದು ಮುಖ್ಯವಾದಂಥ ಒಂದು ಘಟನೆ ಆಯಿತು. ಎಕ್ಸ್ಪ್ಲೋಸಿವ್ ಕೇಸು ಜಮ್ ಕಂಪ್ನಿಯಲ್ಲಿ ಎಕ್ಸ್ಪ್ಲೋಸಿವ್ ಥೆಫ್ಟ್. ಆ ಸಂದರ್ಭದಲ್ಲಿ ಸುಮಾರು 15ರಿಂದ 20 ದಿವಸಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿ ಮಾನ್ಯ AP ಸಂಧು ಸಾಹೇಬ್ ಕಡೆಯಿಂದ ನಾನು ರಿವಾರ್ಡ್ಗಳನ್ನು ಪಡೆದುಕೊಂಡಿದ್ದೀನಿ. ಆಮೇಲೆ ಸಿರೂರು ಕೇಸ್ನಲ್ಲಿ ಕೂಡ, ಸಿರೂರು ಮರ್ಡರ್ ಕೇಸ್ನಲ್ಲಿ ಕೂಡ, ಮತ್ತು ಬೇವೂರಲ್ಲಿ ಮತ್ತು ಬಾಗಲಕೋಟೆ ಗ್ರಾಮೀಣದಲ್ಲಿ ಮತ್ತು ಬೊಮ್ಮಣಿಗೆ ಪ್ರಕರಣಗಳಲ್ಲಿ, ಹೀಗೆ ಹಲವಾರು ಪ್ರಕರಣಗಳಲ್ಲಿ ಕೂಡ ನಿರಂತರವಾಗಿ ಕರ್ತವ್ಯ ನಿರ್ವಹಿಸಿ ಸಾಕಷ್ಟು ರಿವಾರ್ಡ್ಗಳನ್ನು ಪಡೆದುಕೊಂಡಿದ್ದೀನಿ. ಈಗ ನಮ್ಮ ಕೆಲವೊಂದು ಅನಿಸಿಕೆಗಳೇನಪ್ಪ ಅಂತಂದರೆ, ನಮ್ಮಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೊರಗಿನಿಂದ ಬಂದಿರತಕ್ಕಂಥ ಪೊಲೀಸ್ ಸಿಬ್ಬಂದಿಗೆ ಇಲ್ಲಿ ವಾಸ್ತವಿಕವಾಗಿ ಇರಲು ವಸತಿ ಸೌಕರ್ಯ ಇರುವುದಿಲ್ಲ. ಆದ್ದರಿಂದ ಒಂದು ಪೊಲೀಸರಿಗಾಗಿಯೇ ಬೇರೆ ಬೇರೆ ಜಿಲ್ಲೆಗಳಿಂದ, ಬಾಗಲಕೋಟೆ ಜಿಲ್ಲೆಯಿಂದ ಬಿಟ್ಟು ಈ ಕಡೆ ಬಳ್ಳಾರಿಯಿಂದ, ಗುಲ್ಬರ್ಗದಿಂದ, ಈಗ ಮಹಾರಾಷ್ಟ್ರದಿಂದ ಕೆಲವು ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಯವರು ತಮ್ಮ ಕರ್ತವ್ಯಕ್ಕಾಗಿ ಬಾಗಲಕೋಟೆ ಜಿಲ್ಲೆಗೆ ಬರುತ್ತಾರೆ ಅಂತ ಇವೆಲ್ಲವುಗಳನ್ನು ಕೆಲಸಗಳನ್ನು ಬಾಕಿ ಇದ್ದು ಮಾನ್ಯ SP ಸಾಹೇಬರು ಈ ಪದ್ಮನಗರ ಕೂಡ ಇದು ನಮ್ಮದೊಂದು ಜಿಲ್ಲೆಯ ಒಂದು ಬ್ರ್ಯಾಂಚ್ ಅಂತ ತಿಳ್ಕೊಂಡು ಆ ಪದ್ಮನಗರ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಿ ಕೊಡ್ತಾರೆ ಅಂತ ಹೇಳಿ ನಾನು ನಂಬಿ ಈ ಮನವಿಯನ್ನು ಅವರ ಮುಂದೆ ಇಟ್ಟಿದ್ದೇನೆ. ಮಾನ್ಯನವರು ಅದನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅಂತ ಹೇಳಿ ನಾನು ನಮ್ಮ ಎಲ್ಲ ನಿವೃತ್ತರ ಪರವಾಗಿ ಮಾನ್ಯ SP ಸಾಹೇಬರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಆಹ್ವಾನಿಸಿ ಸನ್ಮಾನಿಸಿದ್ದಕ್ಕಾಗಿ ನಾನು ಬಾಗಲಕೋಟೆ ನಿವೃತ್ತ ನೌಕರರ ಪರವಾಗಿ ನಾನು ಮಾನ್ಯ SP ಸಾಹೇಬರಿಗೆ ಹಾಗೂ ಎಲ್ಲ ಅಧಿಕಾರಿ ಸಿಬ್ಬಂದಿವರಿಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸಿ ನನಗೆ ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರಿಗೆ ಪುನಃ ನಾನು ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 24ರಂದು ವಯೋಸಹಜ ಸೇವೆಯಿಂದ ಸಂಪೂರ್ಣ ನಿವೃತ್ತಿ ಹೊಂದಿದ ಶ್ರೀಯುತರು ಇಂದಿನ ನಮ್ಮ ಸಮಾರಂಭದ